4 ಜನ ಕೇಳ್ತಾರ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಆ ಸುಂದರವಾಗಿರ್ತಕ್ಕಂಥ ಹಾಡನ್ನು ಮೆಚ್ಚು ರೀತಿ ಆ ರಾಮಲಿಂಗನಿಗೆ ನಡೆಸ್ಬೇಕು. ಅದನ್ನು ನಾ ಅಲ್ಲ, ಅದನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ದಂತಕ್ಕಂಥ ಒಂದು ಭಾಷೆಯನ್ನು ಕೊಟ್ಟು ಈಗ ನನಗೆ ಕೊಟ್ಟಿರ್ತಕ್ಕಂಥ ಈ ಕಾಣಿಕೆಗಳಿಗೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಅನಂತ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು ಮುಂದೆ ಬರ್ತಕ್ಕಂಥ ಹಾಡು ನಾ ಆಗಲೇ ಹೇಳಿದ್ದೇನೆ, ತಾಯಿ ಗಂಡನ ಮನೆಗೆ ಮಗಳನ್ನು ಕಳಿಸಿಕೊಡುವಾಗ ಗಂಡನ ಮನೆಯೊಳಗೆ ಮಕ್ಕಳು ಹೆಂಗೆ ನಡೆದ್ರೆ ತವ್ರ ಮನೆಗೆ ಕೀರ್ತಿ ಬರ್ತೈತೆ ಅಂತ ಕಲಿಸ್ಕೊಡ್ತಕ್ಕಂಥದ್ದು ತಾಯಿ ಕರ್ತವ್ಯ. ಈ ತಾಯಿ ಏನು ಹೇಳಿದ್ಲು, ಸಮಗ್ರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರೀ, ಇದು ವಿಧಾನಸಭೆಯೊಳಗೂ ಕೂಡ ಯಾವ ಒಬ್ಬ ಪುಣ್ಯಾತ್ಮ ಹಾಡಿದ್ದಾರೆ, ಅದು ವೈರಲ್ ಆಗಿಬಿಟ್ಟಿತ್ತು. ಅದು ನಿಮ್ಮ ಮುಂದೆ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ಇಲ್ಲಿ ಈ ಒಂದು ಜಾನಪದ ಕಲಾ ಬಳಗಕ್ಕೆ ಗುರುರಾಜ್ ಹೊಸಕೋಟೆ ಅವರ ಒಂದು ಕಲಾ ತಂಡಕ್ಕೆ ನಮ್ಮ ವೇದಿಕೆ ಮೇಲೆ ಅತಿಥಿಯಾಗಿ ಆಗಮಿಸಿದ ಗಡಿ ಕಾಯುವ ಸೈನಿಕರು ಶ್ರೀಶೈಲ್ ಮೊಗಲಿ ಅವರು ತಲಾ ಪ್ರತಿಯೊಬ್ಬರಿಗೂ 501 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೂ ಸಹಿತ ಅವರು ಸ್ವಂತ ಕಲಾ ಬಳಗದವರು ಸ್ವೀಕರಿಸಬೇಕೆಂದು ಅವರ ಅಭಿಪ್ರಾಯವಿದೆ. ಶ್ರೀಶೈಲ್ ಸಾಹೇಬರಿಗೆ ನಾನು ಯಾವ ರೀತಿ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತದೆ. ಕಾರಣ ಏನಂತಂದರೆ, ಅವರು ದುಡ್ಡು ಕೊಟ್ಟದ್ದು ಧನ್ಯವಾದ ಅಲ್ಲ, ಅವರು ನಮ್ಮನ್ನು ಸಂರಕ್ಷಣೆ ಮಾಡ್ತಾರಲ್ಲ, ಗಡಿ ಕಾಯ್ತಾರಲ್ಲ, ಆ ಒಂದು ಮಹತ್ ಕಾರ್ಯ ಅದು ಸಾಮಾನ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಜಗತ್ತಿನೊಳಗೆ ಹುಚ್ಚರು ಇಬ್ಬರೇ. ಯಾರು ಹುಚ್ಚರು ಅಂತಂದ್ರೆ, ತಾ ಸತ್ತು ಹೊಕ್ಕನು ತನಗೆ ಏನಾದರೂ ಆಗ್ತೈತಿ ಆಗ್ತಾ ಇಲ್ಲ, ಇದು ಕರೆಕ್ಟ್ ಆಗ್ತಾ ಇಲ್ಲ, ಗುಂಡು ತಗಲ್ತೈತಿ ಅಂತ ಗೊತ್ತಿದ್ದು ಗಡಿ ಕಾಯ್ತಾರಲ್ಲ ಅವರು ಇಡೀ ದಿನ ಹೊಟ್ಟೆ ತುಂಬಿಸ್ತಾರಲ್ಲ, ತಾ ಉಪವಾಸ ಬಿದ್ದು ರೈತ ಅವ ಹುಚ್ಚ. ಜಗತ್ತಿನೊಳಗೆ ಈ ಹುಚ್ಚರು ಜಗತ್ತನ್ನೇ ನಡೆಸ್ತಕ್ಕಂಥವ್ರು. ಈ ಒಬ್ಬ ಶ್ರೀಶೈಲ ಇವತ್ತು ಈ ಗ್ರಾಮ ಬಂದು ಅವರ ಒಂದು ಸನ್ಮಾನವನ್ನು ಸ್ವೀಕರಿಸುವುದಲ್ಲದೆ ಒಂದಿಷ್ಟು ಗ್ರಾಮದ ಈಗ ಒಂದು ಜಾತ್ರೆಗೆ ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿರ್ತಕ್ಕಂಥ ಅವರಿಗೆ ನಾನು ಅನಂತ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಊರಿಗೆ ಆಗಮಿಸಿ ಅಜ್ಜವರಿಗೆ ಸತ್ಕರಿಸಿ ವಂದಿಸಿದ್ದಕ್ಕೆ ಮತ್ತು ಮಂದ್ರೂಪ್ ಅತಿಥಿಗಳು ಸರ್ ಮಹೇಶ್ ಅವರು, ಮಂದ್ರೂಪದಿಂದ ಬಂದ ಮಹೇಶ್ ಅವರು, ತಾವು ದಯಮಾಡಿ ಮಹೇಶ್ ಕುಂಬಾರ್ ಅವರು ಇಲ್ಲಿ ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಕಮಿಟಿ ವತಿಯಿಂದ ತಮಗೆ ಶಾಲೆ ಒದಿಸಿ ಸತ್ಕಾರ. ಯಾಕೆ ಕೇಳಬೇಕು ಈ ಮಾತನ್ನ? ಹೆಣ್ಮಕ್ಳು ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಂಡಿರ್ತಾರೆ. ಮನೆ ಮುಂದೆ ದೊಡ್ಡ ಹಂದರಾಕ್ಷ ಮದುವೆ ಮಾಡಿಕೊಟ್ಟಿರ್ತಾರೆ. ಗಂಡನ ಮನೆಗೆ ಹೋಗುವಾಗ ಗಂಡನ ಮನೆಗೆ ಬೇಕಾಗ್ತಕ್ಕಂಥ ವಸ್ತು ಒಡವೆ ಕೊಡಿಸಿರ್ತಾರೆ, ಪಾತ್ರೆ ಪಡಗ ಕೊಡಿಸಿರ್ತಾರೆ, ಹಾಸಿಗೆ ಹೊದಿಕೆ ಕೊಡಿಸಿರ್ತಾರೆ, ಬಟ್ಟೆ ಬರೆ ಕೊಡಿಸಿರ್ತಾರೆ, ರೊಕ್ಕ ರೂಪಾಯಿ ಕೊಟ್ಟಿರ್ತಾರೆ. ಗಂಡನ ಮನೆಗೆ ಬಂದ ನಂತರ ಗಂಡ ಅಂದ್ರೆ ದೇವರನ್ನು ತಿಳ್ಕೊಬೇಕು, ಗಂಡನ ಮನೆ ದೇವಸ್ಥಾನ ಅಂತ ತಿಳ್ಕೊಬೇಕು, ಅತ್ತೆ ಮಾವಂದ್ರೆ ಸೇವೆ ಮಾಡ್ಬೇಕು, ತೊತ್ತಿನಂಗೆ ಕೆಲಸ ಮಾಡ್ತಾರೆ. ಆ ಕಾಲ ಹೋಯ್ತು ರೀ, ಆಯ್ತು. ಯಾವಾಗ ಆ ಕಾಲ ಹೋಯ್ತು? ಆ ಕಾಲ ಹೋಗ್ಲಿಲ್ರಿ. ಆ ಕಾಲವನ್ನು ಗಂಡಸರು ಪುಣ್ಯಾತ್ಮರು ನಾವು ತಗೊಂಡು ಬಂದಿದ್ದೇವೆ. ನನಗೆ ಗಂಡಸು ಅನ್ನಕ್ಕೆ ನಾಚಿಕೆ ಬರಾಕೈತಿ. ಮುಖದ ಮೇಲೆ ದೊಡ್ಡ ದೊಡ್ಡ ಮೀಸಿ ಬಿಟ್ಟಿರ್ತಾರೋ. ಇವಾಗ ಮೀಶು ಒಂದು ಕೇಳಿ ಇವ್ರಿಗೆ ಈಗ ಗಂಡಸರು ತಮ್ಮ ರೇಟ್ ಕಟ್ಕೊಂಡಾರ. ನಾನು ಇಂಜಿನಿಯರ್ ನನಗೆ ಇಷ್ಟು ಕೊಡ್ಬೇಕು, ನಾನು ಡಾಕ್ಟರ್ ನನಗೆ ಇಷ್ಟು ಕೊಡ್ಬೇಕು, ನಾನು ಲಾಯರ್ ನನಗೆ ಇಷ್ಟು ಕೊಡ್ಬೇಕು, ನಾನು ಲೆಕ್ಚರರ್ ನನಗೆ ಇಷ್ಟು ಕೊಡ್ಬೇಕು, ನಾನು ಗುಮಾಸ್ತ ನನಗೆ ಇಷ್ಟು ಕೊಡ್ಬೇಕು, ನಾನು ಚಪ್ರಾಸಿ ನನಗೆ ಇಷ್ಟು ಕೊಡಬೇಕು ಅಂತ ರೇಟ್ ಕಟ್ಕೊಂಡಾರ್ರಿ. ಹೆಂಗಸರು ದುಡ್ಡಿಗಾಗಿ ಬಾಯ್ ಬಿಡ್ತಾರೆ. ಅಕಸ್ಮಾತ್ ಕೊಡದೆ ಇದ್ರೆ ಕೂನಿ ಮಾಡ್ತಾರೆ. ಇಂಥ ಒಂದು ದುಷ್ಟರಾಗಿರುವಾಗ, ಕೆಟ್ಟ ಸಂಸ್ಕೃತಿ ಬೆಳೆದಿರುವಾಗ, ಕೆಟ್ಟ ವಾತಾವರಣ ಬೆಳೆದಿರುವಾಗ, ನಾಳೆ ಬರ್ತಕ್ಕಂಥ ಹೆಂಡತಿ
ಇವತ್ತು ಮನೆಗೆ ಬಂದು ಏನು ಮಾಡ್ತಾಳೋ ಈ ಸದ್ಯ ಹೇಳಾಗಲ್ಲ ನಾ. ಯಾಕಂತಂದ್ರೆ ಎಲ್ಲರೂ ಹಂಗೆ ಇರಂಗಿಲ್ಲ ರೀ. ತಾಯಿ ಸಂಸ್ಕಾರವಂತ ತಾಯಿ ಮಗಳನ್ನು ಸಂಸ್ಕಾರವಂತೆಯನ್ನಾಗಿ ಗಂಡನ ಮನೆಗೆ ಕಳಿಸ್ಕೊಡುವಾಗ ತಾಯಿಗಿಂತ ಒಂದು ಹೆಜ್ಜೆ ಮುಂದಿಡ್ತಕ್ಕಂಥ ಮಕ್ಕಳು ಅದಾರ್ರಿ. ಹಿಂಗಾಗಿ ಒಳ್ಳೆ ಹುಡುಗಿ ಇಡೀ ಮನೆ ಮಂದಿ ಆ ಮನಸ್ಸನ್ನೆಲ್ಲ ನುಂಗಿ ಹಾಕಿಬಿಟ್ಲು. ಅಷ್ಟು ಪ್ರೀತಿ ನುಂಗಿ ಹಾಕಿದ್ಲು ಅಂದ್ಕೊಳ್ಳೆ ನನಗೆ ನೆನಪಾಗೋದು ಸರಿಪರ ಹಾಡು, ಕ್ವಾಡ್ಗನ್ನ ಕೋಳಿ ನುಂಗಿತ್ತ. 400 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಹಾಡದು. ಆದರೆ 2026 ಏನರೇ ಶರೀಫರಿದ್ರೆ ಏನು ಬರಿತಿದ್ರು ಅನ್ನೋದನ್ನು ನನ್ನ ಮಗ ಹೇಳ್ತಾನೆ ರೀ. ಅಲ್ಲಿ ಶರೀಫರು ಕ್ವಾಡ್ಗನ್ನ ಕೋಳಿ ನುಂಗಿತ್ತು ಅಂತಾರೆ, ನನ್ನ ಮಗ ಹುಡುಗನ್ನ ಹುಡುಗಿ ನುಂಗಿತ್ತು ಅಂತಾನೆ. ಯಾವುದು ನುಂಗಿತ್ತು? ಇವತ್ತಿನ ದಿನಮಾನಗಳಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಗೀತೆ ರಾಜ್ಗುರು ಹೊಸಕೋಟೆ. ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪು ಗುರುವೇ, ಹುಡುಗನ್ನ